ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ನಿಶ್ಚಿತ. ಕರುನಾಡನ್ನ ಕಂಗೆಡಿಸಿರುವಂತಹ ಜಾತಿ ಜ್ವಾಲಾಗ್ನಿಗೆ ಗವರ್ನರ್ ಈಗ ಎಂಟ್ರಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ವಿವರಣೆಯನ್ನ ಕೇಳಿದ್ದಾರೆ. ಇಷ್ಟಕ್ಕೂ ರಾಜ್ಯಪಾಲರ ಆ ಪತ್ರದಲ್ಲಿ ಇರೋದಾದ್ರೂ ಏನು ನೋಡೋಣ ಬನ್ನಿ. ತಾರಕಕ್ಕೇರಿದ ಜಾತಿ ಜಂಗಿ ಕುಸ್ತಿ. ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ. ಜಾತಿ ಜ್ವಾಲಾಗ್ನಿಗೆ ಗವರ್ನರ್ ಗರಂ. ವಿವರಣೆ ಕೇಳಿ ಮುಖ್ಯಮಂತ್ರಿಗೆ ಪತ್ರ. ಕ್ರೈಸ್ತ ಧರ್ಮದಲ್ಲಿ ಹೊಸ ಜಾತಿಗೆ ಗರಂ. ಸಾಮಾಜಿಕ ಅಶಾಂತಿ ಆಗದಂತೆ ಎಚ್ಚರ. ಜಾತಿ ಜ್ವಾಲಾಗ್ನಿಗೆ ಕರುನಾಡು ಕಂಗೆಟ್ಟಿದೆ. ಎಲ್ಲಾ ಪ್ರಬಲ ಸಮುದಾಯಗಳು ಸಿಡಿದೇಳ್ತಾ ಇದೆ. ಸಚಿವ ಸಂಪುಟದಲ್ಲೂ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. ಸಿಎಂ ನಿರ್ಧಾರಕ್ಕೆ ಸಂಪುಟ ಸಹೋದ್ಯೋಗಿಗಳೇ ಬೆಂಬಲಿಸಲಿಲ್ಲ. ಅವರ ಅತ್ಯಾಪ್ತ ಮಂತ್ರಿಗಳೇ ಬೇಸರಗೊಂಡಿದ್ರು. ಅಷ್ಟೇ ಯಾಕೆ, ಸಿಎಂ ಅವರ ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ನಿರ್ಧಾರವನ್ನ ಬೆಂಬಲಿಸಲಿಲ್ಲ ಎನ್ನಲಾಗಿದೆ. ಅದಲ್ಲದೆ ಮತ್ತೊಬ್ಬ ಅತ್ಯಾಪ್ತ ಮಂತ್ರಿ ಎಂಬಿ ಪಾಟೀಲ್ ಅವರಂತೂ ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಇದೆಲ್ಲದರ ಮಧ್ಯೆ ಪ್ರಬಲ ಲಿಂಗಾಯತ ಒಕ್ಕಲಿಗ ಮುಖಂಡರೇ ಆಕ್ಷೇಪಿಸಿದ್ದಾರೆ. ಇದೀಗ ವಿವಾದಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಎಂಟ್ರಿ ಆಗಿದ್ದಾರೆ. ಸೆಪ್ಟೆಂಬರ್ 15ರಂದು ಬಿಜೆಪಿ ಮುಖಂಡರ ನಿಯೋಗ ರಾಜ್ಯಪಾಲರಿಗೆ ದೂರನ್ನ ನೀಡಿದಂತಹ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಕ್ರೈಸ್ತ ಧರ್ಮದಲ್ಲಿ ಹಿಂದೂ ಜಾತಿಗಳ ಸೇರ್ಪಡೆಗೆ ಅವರು ಆಕ್ಷೇಪಿಸಿದ್ದಾರೆ. ಇದೆಲ್ಲದರ ಬಗ್ಗೆ ವಿವರಣೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರು ಪತ್ರವನ್ನು ಸಹ ಬರೆದಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಾತಿ ಸಮೀಕ್ಷೆಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿರುವಂತಹ ಬೆನ್ನಲ್ಲೇ ರಾಜ್ಯಪಾಲರು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯದ ಜಾತಿ ಪಟ್ಟಿಯಲ್ಲಿ ಇಲ್ಲದ ಹಾಗೆ ಕ್ರೈಸ್ತ ಧರ್ಮದಲ್ಲಿ ಇಲ್ಲದಂತಹ ಜಾತಿಗಳನ್ನ ಸೇರಿಸಿರುವುದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕ್ರೈಸ್ತ ಧರ್ಮದಲ್ಲಿ ಕುಂಬಾರ, ಕುರುಬ ಹೀಗೆ ನಾನಾ ಹಿಂದೂ ಜಾತಿಗಳನ್ನ ಸೇರಿಸುವುದು ಸರಿಯಲ್ಲ. ಇದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತೆ, ಸಾಮರಸ್ಯಕ್ಕೆ ಅಪಾಯವನ್ನ ತರುತ್ತೆ ಅಂತ ರಾಜ್ಯಪಾಲರು ಸಿಎಂ ಅವರ ಕಿವಿಯನ್ನ ಹಿಂಡಿದ್ದಾರೆ. ಒಟ್ಟಾರೆ ಕರುನಾಡಿನಲ್ಲಿ ಜಾತಿ ಜಂಗಿ ಕುಸ್ತಿ ಕಾವೇರ್ತಾ ಇದೆ. ಸಿಎಂ ನಿರ್ಧಾರಕ್ಕೆ ಸಂಪುಟ ಸಹೋದ್ಯೋಗಿಗಳು ಸಹ ವಿರೋಧಿಸಿರುವಂತಹ ಬೆನ್ನಲ್ಲೇ ರಾಜ್ಯಪಾಲರು ಆಕ್ಷೇಪಿಸಿರುವುದು ಬಿಜೆಪಿಗೆ ಮುನ್ನಡೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ.